ದೇಶವನ್ನ ಕತ್ತಲೆಗೆ ನೂಕಿದ ಬಿಜೆಪಿ ಸಂಘ ಪರಿವಾರ ಅನೈತಿಕ ಪೊಲೀಸ್ಗಿರಿಗೆ ಕೊನೆ ಯಾವಾಗ? ಹಿಂದುತ್ವವಾದಿ ಸಂಘಟನೆಗಳು ಕಾರ್ಯಕರ್ತರ ದಾಂಧಲೆ, ಅನೈತಿಕ ಪೊಲೀಸ್ಗಿರಿ ಎಗ್ಗಿಲ್ಲದೆ ನಡೀತಾ ಇದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಸಕಲೇಶಪುರ ತಾಲೂಕಿನ ಬಳ್ಳೂಪೇಟೆಯ ಪೆಟ್ರೋಲ್ ಬಂಕ್ ಸಮೀಪ ಡಸ್ಟರ್ ಕಾರಿನಲ್ಲಿ ಬಂದಂತ ಸಂಘ ಪರಿವಾರದ ಕಾರ್ಯಕರ್ತರ ಗುಂಪೊಂದು ಫ್ಲೈವುಡ್ ತುಂಬಿದಂತ ಲಾರಿಯನ್ನ ಅಡ್ಡಗಟ್ಟಿ ಚಾಲಕನ ಮೇಲೆ ಲಾಠಿಯಿಂದ ಹಲ್ಲೆ ನಡೆಸಿರೋ ಘಟನೆ ಜುಲೈ 2ರಂದು ನಡೆದಿದೆ. ಹಲ್ಲೆಗೊಳಗಾದ ಚಾಲಕನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ಗ್ರಾಮದ ನಿವಾಸಿ ಮೊಹಮ್ಮದ್ ನಿಶಾನ್ ಅಂತ ಗುರುತಿಸಲಾಗಿದೆ. ಈ ಘಟನೆ ತಾಲೂಕಿನ ಬಾಗಿ ಗ್ರಾಮದ ಸಮೀಪದಲ್ಲಿ ನಡೆದಿದ್ದು, ಆರೋಪಿಗಳು ಲಾರಿಯ ಗಾಜಿಗೆ ಲಾಠಿಯಿಂದ ಹೊಡೆದು ಚಾಲಕನ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಾಗಾಟದ ಲಾರಿ ಅಂತ ಭಾವಿಸಿ ಈ ದಾಳಿ ನಡೆಸಲಾಗಿದೆ ಅಂತ ವರದಿಯಾಗಿದೆ. ಇನ್ನು ಭಯಗೊಂಡ ಚಾಲಕ ಮೊಹಮ್ಮದ್ ನಿಶಾನ್ ಲಾರಿಯನ್ನ ಬಳ್ಳೂಪೇಟೆಯ ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿ ಸಮೀಪದ ತೋಟಕ್ಕೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಇನ್ನು ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಇನ್ನು ಆರೋಪಿಗಳಾದ ಧೀರಜ್, ನವೀನ್ ಮತ್ತು ರಾಜು ಅನ್ನೋರನ್ನ ಬಂಧಿಸಲಾಗಿದ್ದು, ಕಾರು ಹಾಗೂ ಹಲ್ಲೆಗೆ ಬಳಸಿದ ದೊಣ್ಣೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಚಾಲಕ ಮೊಹಮ್ಮದ್ ನಿಶಾನ್ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಅನೈತಿಕ ಪೊಲೀಸ್ಗಿರಿ ಘಟನೆ ಕರ್ನಾಟಕದಲ್ಲಿ ಇದೇ ಮಾದರಿಯ ಹಲವಾರು ಘಟನೆಗಳ ಸರಣಿಯ ಒಂದು ಭಾಗ. ಗೋಸಾಗಾಟ, ಧಾರ್ಮಿಕ ಸಂವೇದನೆಗಳು ಅಥವಾ ಇತರ ಸಾಮಾಜಿಕ ವಿಷಯಗಳನ್ನ ಕಾರಣವಾಗಿಟ್ಕೊಂಡು ಕೆಲವು ಗುಂಪುಗಳು ಕಾನೂನನ್ನ ಕೈಗೆ ತೆಗೆದುಕೊಂಡು ದಾಳಿಯನ್ನ ನಡೆಸೋ ಘಟನೆಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ವರದಿಯಾಗುತ್ತೆ. ಈ ರೀತಿಯ ಘಟನೆಗಳು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತಂದು ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ಪ್ರಶ್ನೆಗಳನ್ನು ಎತ್ತತ್ತೆ. ಉತ್ತರ ಪ್ರದೇಶ, ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರ ಹಾಗೂ ಗುಜರಾತ್ನಂತಹ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಜೊತೆಗೆ ಕರ್ನಾಟಕದಂತಹ ರಾಜ್ಯದಲ್ಲೂ ಸಹ ಹಿಂದುತ್ವವಾದಿ ಸಂಘಟನೆಗಳು ಕಾರ್ಯಕರ್ತರ ದಾಂಧಲೆ, ಅನೈತಿಕ ಪೊಲೀಸ್ಗಿರಿ ಎಗ್ಗಿಲ್ಲದೆ ನಡೀತಾ ಇದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 2015ರಲ್ಲಿ ಗೋರಕ್ಷಣೆ ಹೆಸರಲ್ಲಿ ಉತ್ತರ ಪ್ರದೇಶದ ದಾದರಿಯಲ್ಲಿ ಮೊಹಮ್ಮದ್ ಅಖ್ಲಾನ್ ಅನ್ನೋರನ್ನ ಸಂಘ ಪರಿವಾರದ ಗೂಂಡಾಗಳು ಹತ್ಯೆಗೈದಿದ್ರು. ಹಾಗೆಯೇ 2017ರ ರಾಜಸ್ಥಾನದ ಪೆಹ್ಲೂ ಖಾನ್ ಅವರನ್ನ ಕೊಲೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಕರ್ನಾಟಕದ ರಾಮನಗರ ಜಿಲ್ಲೆಯ ಸಾತನೂರು ಗ್ರಾಮದಲ್ಲಿ 2023ರ ಮಾರ್ಚ್ 31ಕ್ಕೆ ಇದ್ರೀಶ್ ಪಾಷಾ ಅನ್ನೋರನ್ನ ಪುನೀತ್ ಕೆರೆಹಳ್ಳಿ ಮತ್ತವರ ತಂಡ ಚಿತ್ರಹಿಂಸೆ ನೀಡಿ ಕೊಂದಿದೆ ಅಂತ ಆರೋಪ ಇದೆ. ಆಗ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಇತ್ತು. ಗೋರಕ್ಷಣೆ ಹೆಸರಲ್ಲಿ ಇಂತಹ ನೂರಾರು ಪ್ರಕರಣಗಳು ದೇಶದಾದ್ಯಂತ ವರದಿಯಾಗಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಸಂಘ ಪರಿವಾರ ಲವ್ ಜಿಹಾದ್ ಅನ್ನೋ ಇಲ್ಲದ ಗುಮ್ಮವನ್ನ ಹುಟ್ಟಾಕಿದೆ. ಲವ್ ಜಿಹಾದ್ ವಿರುದ್ಧದ ಹೋರಾಟ ಅನ್ನೋ ಹೆಸರಲ್ಲಿ ಅಂತರ್ಧರ್ಮೀಯ ದಂಪತಿಗಳ ಮೇಲೆ ನಿರಂತರ ದಾಳಿಗಳು ನಡೀತಾ ಇದೆ. 2017ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಂಟಿ ರೋಮಿಯೋ ತಂಡಗಳನ್ನ ರಚಿಸಿದ್ರು. ಈ ತಂಡ ಮುಸ್ಲಿಂ ಯುವಕರನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಅಂತ ಆರೋಪಿಸಲಾಗಿತ್ತು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇನ್ನು 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ ಒಂದು ಧಾರ್ಮಿಕ ಸಂಘಟನೆಯ ಕಾರ್ಯಕರ್ತರು ಯುವಕ ಯುವತಿಯ ಜೊತೆಗೂಡಿ ಸಂಚರಿಸ್ತಾ ಇದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅವರ ಮೇಲೆ ದೈಹಿಕ ದಾಳಿಯನ್ನು ನಡೆಸಿದ್ರು. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿತ್ತು. ಇನ್ನು 2020ರಲ್ಲಿ ಗೋ ಸಾಗಾಟದ ಶಂಕೆಯ ಮೇಲೆ ಚಿಕ್ಕಮಗಳೂರಿನಲ್ಲಿ ಲಾರಿಯೊಂದನ್ನು ತಡೆದು ಚಾಲಕನಿಗೆ ಹಲ್ಲೆ ನಡೆಸಲಾಗಿತ್ತು. ಇನ್ನು ತನಿಖೆಯಲ್ಲಿ ಲಾರಿಯಲ್ಲಿ ಯಾವುದೇ ಅಕ್ರಮ ಸಾಗಾಟ ಇರಲಿಲ್ಲ ಅಂತ ತಿಳಿದು ಬಂದಿತ್ತು. ಆದರೆ ಆರೋಪಿಗಳು ಕಾನೂನಿನಿಂದ ತಪ್ಪಿಸಿಕೊಂಡಿದ್ರು. ಬಂಟ್ವಾಳದಲ್ಲಿ ಕುರಿಯಾಳ ಸಮೀಪ ಇರ್ಕೋಡಿಯಲ್ಲಿ ಪಿಕಪ್ ವಾಹನ ಚಾಲಕ ರಹೀಂ ಎಂಬಾತನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಹತ್ಯೆ ಮಾಡಲಾಗಿತ್ತು. ಮುಸ್ಲಿಂ ಅನ್ನೋ ಕಾರಣಕ್ಕೆ ನಮ್ಮ ದೇಶದಲ್ಲಿ ಹಲವಾರು ಹತ್ಯೆಗಳು ನಡೆದು ಹೋಗಿದೆ. ಅದಕ್ಕೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಇಲ್ಲದಂತಾಗಿದೆ. ಕರ್ನಾಟಕದ ಕಲಬುರಗಿಯಲ್ಲಿ ಜೂನ್ನಲ್ಲಿ ನಡೆದ ಘಟನೆಯೊಂದರಲ್ಲಿ ಮುಸ್ಲಿಂ ಯುವತಿಯೊಬ್ಬಳಿಗೆ ಡ್ರಾಪ್ ಕೊಟ್ಟಿದ್ದಕ್ಕಾಗಿ ಹಿಂದೂ ಯುವಕನ ಮೇಲೆ ಕೆಲವು ವ್ಯಕ್ತಿಗಳು ಹಲ್ಲೆ ನಡೆಸಿದ್ರು. ಈ ಘಟನೆ ಅನೈತಿಕ ಪೊಲೀಸ್ಗಿರಿಗೆ ಒಂದು ಉದಾಹರಣೆಯಾಗಿತ್ತು. ಇನ್ನು ಸಾವಿತ್ರಿ ಬಾಪುಲೆ ಪುಣೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ 19 ವರ್ಷದ ವಿದ್ಯಾರ್ಥಿ ಮೇಲೆ ಗುಂಪೊಂದು ಅಮಾನುಷವಾಗಿ ಹಲ್ಲೆ ಮಾಡಿತ್ತು. ವಿದ್ಯಾರ್ಥಿ ಮೇಲೆ ಲವ್ ಜಿಹಾದ್ ಆರೋಪ ಮಾಡಿರೋ ಗುಂಪು ಕೊಲೆ ಬೆದರಿಕೆಯನ್ನು ಹಾಕಿತ್ತು. ಅನ್ಯ ಕೋಮಿನ ಜೋಡಿಯೊಂದರ ಮೇಲೆ ಅನೈತಿಕ ಪೊಲೀಸ್ಗಿರಿಯನ್ನ ನಡೆಸಿದ ಬಜರಂಗ್ ದಳದ 2 ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿರೋ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ ನಡೆದಿತ್ತು. ಭಾರತದಲ್ಲಿ ಕೆಲವು ಹಿಂದೂ ಸಂಘಟನೆಗಳು ಮುಸ್ಲಿಮರ ಮೇಲೆ ಹಲವಾರು ಬಾರಿ ಅನೈತಿಕ ಪೊಲೀಸ್ಗಿರಿ ನಡೆಸಿದೆ. ಇದು ಧಾರ್ಮಿಕ ಉದ್ವಿಗ್ನತೆಯನ್ನು ಹೆಚ್ಚಿದೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ. ರಾಜಕೀಯ ಉದ್ದೇಶಗಳಿಗಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಇದರಿಂದ ಸಮುದಾಯಗಳ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಈ ಘಟನೆಯನ್ನ ತೀವ್ರವಾಗಿ ಜನರಿಗೆ ತಲುಪಿಸುತ್ತೆ. ಇದರಿಂದ ಜನರ ಭಾವನೆಗಳು ತೀವ್ರವಾಗಿ ಕೆರಳುತ್ತೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.
ಧಾರ್ಮಿಕ ಸ್ಥಳಗಳ ವಿಚಾರವಾಗಿ 1992ರ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಘಟಿಸಿದ ಬಳಿಕ ಹಲವಾರು ಮಸೀದಿ, ದರ್ಗಾ, ಚರ್ಚ್ ಈ ಭೂಮಿಗಳನ್ನ ವಿವಾದಿತ ತಾಣಗಳನ್ನಾಗಿ ಮಾಡೋ ಹುನ್ನಾರಗಳು ನಡೆದಿದೆ. 2009ರ ಲಿಬರ್ಹಾನ್ ಆಯೋಗ ಬಾಬ್ರಿ ಮಸೀದಿ ಧ್ವಂಸ ಸಂಘ ಪರಿವಾರದ ಯೋಜಿತ ಕೃತ್ಯ ಅಂತ ಗುರುತಿಸಿದೆ. ಬಾಬ್ರಿ ಮಸೀದಿ ಧ್ವಂಸ ಬಳಿಕ ವಾರಣಾಸಿ, ಕಾಶಿ, ಮಥುರಾ, ಶ್ರೀರಂಗಪಟ್ಟಣಗಳಲ್ಲಿ ಮಸೀದಿಗಳನ್ನ ವಿವಾದಿತ ಸ್ಥಳಗಳಾಗಿರುವ ಕೃತ್ಯಗಳು ನಡೆದಿದೆ. ಅಷ್ಟೇ ಅಲ್ಲ, ಅನ್ಯ ಕೋಮಿನವರ ಮೇಲೆ ಗುಂಪು ದಾಳಿಗಳು ಹೆಚ್ಚುತ್ತಾ ಇದೆ. ಈ ಎಲ್ಲಾ ಕೃತ್ಯಗಳಿಗೂ ಬಿಜೆಪಿ, RSS ಬೆಂಬಲ ಇದೆ ಅಂತ ಆರೋಪಿಸಲಾಗುತ್ತೆ. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಸಂಘ ಪರಿವಾರ ಕೆಲವು ರಾಜ್ಯಗಳಲ್ಲಿ ಪೊಲೀಸ್ ಮತ್ತು ಆಡಳಿತ ಯಂತ್ರದ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಆರೋಪಿಸಲಾಗಿದೆ. 2017ರ ರಾಜಸ್ಥಾನದ ಪೆಹಲು ಖಾನ್ ಹತ್ಯೆ ನಂತರ ಬಿಜೆಪಿ ಶಾಸಕರೊಬ್ಬರು ಖಾನ್ ಅವರನ್ನ ಗೋಕಳ್ಳ ಅಂತ ಕರೆದಿದ್ರು. ಇದು ಗುಂಪು ಹಿಂಸೆಯ ಸಮರ್ಥನೆಯ ಭಾಗ ಆಗಿತ್ತು. ಇಂಥ ಘಟನೆಗಳು ರಾಜಕೀಯ ಬೆಂಬಲ ಇಲ್ಲದೆ ಗುಂಪು ಹಿಂಸೆಗಳು ನಡೆಯೋಕೆ ಸಾಧ್ಯ ಇಲ್ಲ ಅನ್ನೋ ವಾದವನ್ನ ಮತ್ತಷ್ಟು ಬಲಗೊಳಿಸುತ್ತೆ. ಹಿಂದುತ್ವವಾದಿಗಳ ಅನೈತಿಕ ಪೊಲೀಸ್ಗಿರಿ ಕಾರ್ಯಾಚರಣೆ ಧಾರ್ಮಿಕ ಮತ್ತು ಜಾತಿ ಆಧಾರಿತ ದೌರ್ಜನ್ಯ, ಹಿಂಸಾಚಾರಗಳ ಮೇಲೆ ಕೇಂದ್ರೀಕೃತ ಆಗಿದೆ. ಇದು ಭಾರತದ ಬಹುತ್ವದ ಸಾಮಾಜಿಕ ರಚನೆಗೆ ಧಕ್ಕೆ ತರುತ್ತೆ. ಅಲ್ಪಸಂಖ್ಯಾತರ ಸುರಕ್ಷತೆ ಬಗ್ಗೆ ಕಳವಳವನ್ನ ಹುಟ್ಟಾಕತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಈ ಸಾಮಾಜಿಕ ನ್ಯಾಯವನ್ನ ಸಂಪೂರ್ಣವಾಗಿ ತಡೆಗಟ್ಟೋಕೆ ಸಾಧ್ಯ ಆಗಿಲ್ಲ ಅನ್ನೋ ಅಭಿಪ್ರಾಯಗಳು ಇದೆ. ಇಂಥ ಅನೈತಿಕ ಪೊಲೀಸ್ಗಿರಿ ಸಂಬಂಧಿಸಿದ ಪ್ರಕರಣಗಳಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ರಾಜಕೀಯ ಒತ್ತಡ ಇಲ್ಲದೆ ತನಿಖೆಗೆ ಆದೇಶಿಸುವ ಅಗತ್ಯತೆಯೂ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.